ಇಂದು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರೂ ಸಡಗರ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿರ್ತೀರ. ಆ ತಾಯಿಯ ಕೃಪೆ ಅನುಗ್ರಹ ನಮಗೆ ಸಿಗಬೇಕು ಅಂತ ತಾಯಿಯಲ್ಲಿ ಬೇಡಿಕೆಯನ್ನು ಇಟ್ಟಿರ್ತೀರ. ಅದೇ ರೀತಿ ಆ ತಾಯಿಯ ಅನುಗ್ರಹ ನಿಮಗೆ ಸಿಗಬೇಕು, ಸದಾಕಾಲ ಆ ತಾಯಿ ನಿಮ್ಮ ಮನೆಯಲ್ಲಿ ನೆಲೆಯೂರಬೇಕು, ಶ್ರೀಮಂತಿಕೆಯ ಜೀವನ ನಿಮ್ಮದಾಗಬೇಕು ಅಂದರೆ ಉಪ್ಪಿನ ಜಾಡಿಯಲ್ಲಿ ಈ ಚಿಕ್ಕ ಗಂಟನ್ನು ಈ ದಿನ ರಾತ್ರಿ ಮಲಗುವ ಮುನ್ನ ಇಟ್ಟು ನೋಡಿ. ಇದನ್ನು 9 ದಿನಗಳ ಕಾಲ ನೀವು ಇಡಬೇಕಾಗುತ್ತೆ. 9 ದಿನಗಳ ಕಾಲ ಉಪ್ಪಿನ ಜಾಡಿಯಲ್ಲಿ ನೀವು ಈ ಒಂದು ಚಿಕ್ಕ ಗಂಟನ್ನು ಇಟ್ಟರೆ ನೀವು 10 ದಿನದ ನಂತರ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೋಡಿ ಆಶ್ಚರ್ಯ ಪಡ್ತೀರ. ಇದನ್ನು 9 ದಿನಗಳ ಕಾಲ ಇಡಬೇಕಾ ಅನ್ನುವಂಥ ಸಂಶಯ ನಿಮಗೆ ಬರ್ಬೋದು. ಇದನ್ನು 48 ದಿನಗಳ ಕಾಲ ಕೂಡ ಇಡ್ಬೋದು. ಸಾಧ್ಯ ಆಯಿತು ಅಂದರೆ 48 ದಿನಗಳ ಕಾಲ ಇಡಿ, ಇಲ್ಲಾಂದರೆ ಈ ಶ್ರಾವಣ ಮಾಸ ಪೂರ್ತಿ ಆಗುವುದರೊಳಗಡೆ ಅಷ್ಟು ದಿನ ಕೂಡ ಇಡಿ. ಆದರೆ 9 ದಿನಗಳು ಇಟ್ಟರೂ ಕೂಡ ಖಂಡಿತ ಒಂದು ಶುಭವನ್ನು ನೀವು ನೋಡ್ತೀರಾ, ಅದೃಷ್ಟವನ್ನು ನೋಡ್ತೀರಾ, ಹಣಕಾಸಿನ ಸಮಸ್ಯೆಗಳಿಂದ ಹೊರಬರ್ತೀರಾ, ಧನಾಗಮನವಾಗ್ತಾ ಹೋಗುತ್ತೆ, ಅನಾವಶ್ಯಕ ಖರ್ಚುಗಳು ತಗ್ತಾ ಹೋಗುತ್ತೆ, ಯಾವುದಾದ್ರೂ ಒಂದು ಮೂಲದಿಂದ ಹಣಕಾಸು ಲಭ್ಯವಾಗ್ತಾ ಹೋಗುತ್ತೆ. ಇದುವರೆಗೂ ಸಾಕಷ್ಟು ಹಣಕಾಸಿನ ಸಮಸ್ಯೆಗಳಿಂದ ನೊಂದಿದ್ದು ಬೆಂದಿದ್ದು, ಹೇಗೆ ಸಂಪಾದನೆ ಮಾಡೋದು, ಏಕೆ ನಮಗೆ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ, ದಾರಿದ್ರ್ಯತೆ ನಮ್ಮನ್ನು ತುಂಬಿ ತುಳುಕ್ತಾ ಇದೆ ಅಂತ ಯೋಚಿಸುವಂಥವರು ಈ ದಿನ ದಾರಿದ್ರ್ಯವನ್ನು ತೊಲಗಿಸ್ಕೊಳ್ಬೇಕು, ಹಣಕಾಸನ್ನು ವೃದ್ಧಿಸ್ಕೊಳ್ಬೇಕು ಅಂದರೆ ಉಪ್ಪಿನ ಜಾಡಿಯಲ್ಲಿ ಈ ವಸ್ತುವನ್ನು ಗಂಟನ್ನಾಗಿ ಕಟ್ಟಿ ಇಟ್ಟು ನೋಡಿ. ಖಂಡಿತವಾಗಿಯೂ ಮುಂಬರುವಂತಹ ಎಲ್ಲ ದಿನಗಳು ಕೂಡ ಶುಭಪ್ರದಾಯಕವಾಗಿರುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ. ಈ ದಿನ ಅತ್ಯಂತ ಒಂದು ಪರಮ ಪವಿತ್ರವಾದಂತಹ ದಿನ. ಶ್ರಾವಣ ಮಾಸದ 2ನೇ ವಾರ, 2ನೇ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಆಚರಣೆ ಮಾಡಿದಂತಹ ದಿನ. ಈ ವಾರ ಮಾಡೋದಕ್ಕೆ ಸಾಧ್ಯ ಇದ್ದರೂ ಕೂಡ ಮುಂದಿನ ವಾರ ಪೌರ್ಣಮಿ ಇದೆ, ಮುಂದಿನ ಒಂದು ವಾರ ಕೂಡ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ನೀವು ಮಾಡ್ಬೋದು. ಆದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಪರಮ ಪವಿತ್ರವಾದಂಥ ದಿನ, ವ್ರತಾಚರಣೆಗೆ ಅತ್ಯಂತ ಯೋಗ್ಯವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಈ ದಿನ ಇಂತಹ ಅದ್ಭುತ ದಿನದಂದು ನಾವು ಮಾಡಿಕೊಳ್ಳುವಂಥ ಈ ಒಂದು ಚಿಕ್ಕ ಪರಿಹಾರ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ, ಹಣಕಾಸನ್ನು ವೃದ್ಧಿಸ್ತಾ ಹೋಗುತ್ತೆ, ಸಕಲ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ನಿಮ್ಮದಾಗತ್ತೆ, ಅದೃಷ್ಟ ಒಲಿದು ಬರುತ್ತೆ, ದಾರಿದ್ರ್ಯತೆ ತೊಲಗಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ. ಸ್ನೇಹಿತರೆ, ಉಪ್ಪಿನ ಜಾಡಿಯಲ್ಲಿ ಈ ಚಿಕ್ಕ ಗಂಟನ್ನು ಇಡಿ. ಉಪ್ಪು ಪರಮ ಪವಿತ್ರವಾದಂಥದ್ದು, ಮಹಾಲಕ್ಷ್ಮಿಯ ಸಹೋದರಿಯ ಸಮಾನ. ಮಹಾಲಕ್ಷ್ಮಿ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಜನಿಸಿದವಳು. ಅದೇ ಸಂದರ್ಭದಲ್ಲಿ ಈ ಕಲ್ಲುಪ್ಪು ಹಾಗೆ ಇನ್ನಷ್ಟು ಲಕ್ಷ್ಮಿಯ ಒಂದು ಸಂಕೇತವಾದಂತಹ ಶಂಖ, ಹಾಗೆ ಗೋಮತಿ ಚಕ್ರ, ಹಾಗೆ ಈ ಕಲ್ಲುಪ್ಪು ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಲಕ್ಷ್ಮಿಯ ಸಮೇತವಾಗಿ ಜನಿಸಿದಂಥವು. ಹಾಗಾಗಿ ಇವೆಲ್ಲವೂ ವಿಶೇಷವಾದಂತಹ ಶಕ್ತಿ ಇರುವಂಥವು ಅಂತಲೇ ನಾವು ಶಾಸ್ತ್ರಗಳಲ್ಲಿ ನಂಬ್ತಾ ಬಂದಿದ್ದೀವಿ. ಅದು ಸತ್ಯ ಕೂಡ ಹೌದು. ಇಂತಹ ಉಪ್ಪು ನಮ್ಮ ಆಹಾರದ ರುಚಿಯನ್ನು ಹೆಚ್ಚಿಸೋದಲ್ಲದೆ ತಾಂತ್ರಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ತಂತ್ರಗಾರಿಕೆಯಲ್ಲಿ ಪ್ರಧಾನವಾಗಿ ಬಳಸ್ತೀವಿ. ಹಾಗೆ ಹಣಕಾಸಿನ ವೃದ್ಧಿಯಲ್ಲಿ, ಹಾಗೆ ನಮಗಾಗಿರುವ ದೋಷಗಳನ್ನು ನಿರ್ಮೂಲ ಮಾಡ್ಕೊಳ್ಳೋದಕ್ಕೂ ಕೂಡ ಉಪ್ಪನ್ನು ಬಳಸ್ತೀವಿ. ಇಂತಹ ಪರಮ ಪವಿತ್ರವಾದಂತಹ ಉಪ್ಪನ್ನು ಈ ದಿನ ಕೊಂಡು ತಂದರೆ ಅದ್ಭುತ ಅಂತಲೇ ಹೇಳಲಾಗುತ್ತೆ. ಜೀವನದಲ್ಲಿ ಅದ್ಭುತ ಜರುಗ್ತಾ ಹೋಗುತ್ತೆ. ಲಕ್ಷ್ಮಿ ಆ ಉಪ್ಪಿನ ಸಮೇತವಾಗಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಉಪ್ಪಿನಿಂದ ಮಾಡಿಕೊಳ್ಳುವಂಥ ಈ ಎಲ್ಲ ತಂತ್ರಗಳು ಕೂಡ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ. ಹಣಕಾಸನ್ನು ವಿಪರೀತವಾಗಿ ವೃದ್ಧಿಸ್ತಾ ಹೋಗುತ್ತೆ. ಸಾಲ ಬಾಧೆಯ ಸಂಕಷ್ಟಗಳಿಂದ ಹೊರಬರ್ತೀರ. ಈ ವರ್ಷ ತುಂಬುವುದರೊಳಗಾಗಿ ಬದಲಾವಣೆಯನ್ನು ನೀವು ಗಮನಿಸಿ ಆಶ್ಚರ್ಯಚಕಿತರಾಗ್ತೀರ. ಹಣಕಾಸು ವಿಪರೀತ ವ್ಯಯ ಆಗ್ತಾ ಇದೆ, ಎಷ್ಟು ದುಡಿದ್ರೂ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವಿಲ್ಲ, ವೃತ್ತಿ ಜೀವನದಲ್ಲಿ ಪ್ರಗತಿ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಇಟ್ಟರೂ ಕೂಡ ಅಲ್ಲಿ ಯಾವುದೇ ರೀತಿ ಪ್ರಗತಿ ಸಾಧಿಸ್ತಾ ಇಲ್ಲ ಅಂದರೆ ಈ ದಿನ ಉಪ್ಪಿನ ಜಾಡಿಯಲ್ಲಿ ಈ ವಸ್ತುಗಳನ್ನು ಹಾಕಿ ನೋಡಿ, ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯಪಡ್ತೀರ. ಈ ಉಪ್ಪಿನ ಜಾಡಿಯ ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ, ಅದನ್ನು ಶುಭ್ರ ಮಾಡಿ ಇಟ್ಕೊಂಡಿರಿ. ಒಂದು ಮಡಿಯಾಗಿರುವಂಥ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ. ಹೊಸ ಬ್ಲೌಸ್ ಪೀಸ್ ಆಗಿರುವಂಥ ಒಂದು ಚಿಕ್ಕ ತುಂಡಾದರೂ ಪರವಾಗಿಲ್ಲ,
ಈ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಳದಿ ಬಟ್ಟೆಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು, ಹಾಗೆ ಈ ದಿನ ಕೆಂಪು ಬಟ್ಟೆಯನ್ನು ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಹಾಗಾಗಿ ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಈ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಸ್ನೇಹಿತರೆ ನೀವು ಒಂದಷ್ಟು ಬಹುಮುಖ್ಯವಾದಂತಹ ಲಕ್ಷ್ಮೀ ಸ್ವರೂಪವಾದಂತಹ ಈ ವಸ್ತುಗಳನ್ನು ನೀವು ಸೇರಿಸ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಬಳಸುವಂತಹ ಎಲ್ಲ ವಸ್ತುಗಳು ಕೂಡ ಲಕ್ಷ್ಮಿಯ ಸಂಕೇತವಾಗಿ ಬಳಸ್ತೀವಿ. ಆ ಕೆಂಪು ಬಣ್ಣದ ವಸ್ತ್ರದಲ್ಲೇ ನಾವು ಮಾಡ್ಕೊಳ್ಬೇಕು. ಲಕ್ಷ್ಮಿಯ ಸಂಕೇತವಾದ ಈ ವಸ್ತುಗಳನ್ನು ಬಳಸೋದ್ರಿಂದ 100ಕ್ಕೆ 100ರಷ್ಟು ನಿಮಗೆ ಅಭಿವೃದ್ಧಿ ಆಗುತ್ತೆ, ಹಣಕಾಸು ವೃದ್ಧಿ ಆಗುತ್ತೆ, ಲಕ್ಷ್ಮಿ ಸದಾಕಾಲ ನೆಲೆಯೂರ್ತಾಳೆ. ಅದರಲ್ಲಿ ಮೊದಲನೇದಾಗಿ ಮುಖ್ಯವಾಗಿ ನಾವು ಲಕ್ಷ್ಮೀ ಸ್ವರೂಪವಾದಂಥ ಈ ಒಂದು ಗುಂಡು ಅಡಿಕೆ ಅಥವಾ ಬಟ್ಟಲು ಅಡಿಕೆಯನ್ನು ಬಳಸಬಹುದು. ಗುಂಡು ಅಡಿಕೆಯನ್ನು ತೆಗೆದುಕೊಳ್ಳಿ. ಹಾಗೆ ಇನ್ನು ಎರಡನೆಯದಾಗಿ ಸ್ನೇಹಿತರೆ ಅರಿಶಿಣದ ಕೊಂಬು ಕೂಡ ಲಕ್ಷ್ಮೀ ಸ್ವರೂಪವಾದಂಥದ್ದು. ಹಾಗೆ ಇನ್ನು ಮೂರನೇ ಒಂದು ವಸ್ತು ಅಂದರೆ 2 ಲವಂಗವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಇನ್ನು 4ನೇ ವಸ್ತು ಅಂತಂದರೆ ಏಲಕ್ಕಿ, ಅದು ಕೂಡ 2 ತೆಗೆದುಕೊಳ್ಬೇಕು. ಇಷ್ಟು ವಸ್ತುಗಳು ಮಾತ್ರ ಸಾಕು. ಅದ್ರ ಜೊತೆಗೆ ಒಂದು 5 ರು ನಾಣ್ಯ, 5 ರು ನಾಣ್ಯವನ್ನಾದರೂ ಇಡ್ಬೋದು, ಅಥವಾ ಯಾವುದಾದ್ರೂ ಚಿನ್ನದ ಆಭರಣವಾಗಿರಲಿ ಅಥವಾ ಬೆಳ್ಳಿಯ ಆಭರಣವಾಗಿರಲಿ ಅಥವಾ ಬೆಳ್ಳಿಯ ನಾಣ್ಯವಾಗಿರಲಿ, ಅದು ಯಾವುದೂ ಇಟ್ಟಿಲ್ಲ ಅಂದರೆ 5 ರು ನಾಣ್ಯವನ್ನು ಇಡಿ ಸ್ನೇಹಿತರೆ. ಚಿನ್ನದ ಆಭರಣವನ್ನು ಇಟ್ಟು ಒಂದು ಉಂಗುರನೋ ಅಥವಾ ಒಂದು ಹೋಲೆನೋ ಏನಾದರೂ ಇಟ್ಟು ಕೂಡ ನೀವು ಗಂಟನ್ನಾಗಿ ಕಟ್ಟಿ ಉಪ್ಪಿನ ಜಾಡಿ ಒಳಗಡೆ ಇಡ್ಬೋದು ಸ್ನೇಹಿತರೆ. ಎಷ್ಟು ರೀತಿಯ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಒಡವೆಗಳೆಲ್ಲ ನಿಮಗೆ ನಿಲ್ತಾ ಇಲ್ಲ, ಒಡವೆಗಳೆಲ್ಲ ಅಡೆ ಇಡ್ತಾ ಇದ್ದೀರಾ ಅಥವಾ ಗಿರ್ವಿ ಅಂಗಡಿಯಲ್ಲಿ ಇಟ್ಟಿದ್ದೀರಾ, ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಒಡವೆಗಳು ಕೂಡ ಲಭ್ಯ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ಯಾವತ್ತೂ ಕೂಡ ನೀವು ಒಡವೆ ಇಡುವಂಥ ಪ್ರಮೇಯ ಬರುವುದಿಲ್ಲ. ಇಟ್ಟಿರುವಂಥ ಒಡವೆಗಳನ್ನೆಲ್ಲ ವಾಪಸ್ನ ತಂದುಕೊಳ್ಳುವಂತಹ ಶಕ್ತಿ ಈ ಉಪ್ಪಿನ ಈ ಪರಿಹಾರಕ್ಕಿದೆ ಸ್ನೇಹಿತರೆ. ಹಣಕಾಸನ್ನು ವಿಪರೀತವಾಗಿ ವೃದ್ಧಿಸುತ್ತೆ ಸ್ನೇಹಿತರೆ. ಇದು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ. ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ನಂಬಿಕೊಂಡು ಆ ತಾಯಿಗೆ ನಮಿಸ್ತಾ ಈ ಚಿಕ್ಕ ಗಂಟನ್ನು ನೀವು ಕಟ್ಟಿಬಿಟ್ಟು ಅದನ್ನು ಲಕ್ಷ್ಮೀ ದೇವಿಯ ಫೋಟೋ ಪಾದದ ಕೆಳಗಡೆ ಇಟ್ಟು ನಮಸ್ಕರಿಸ್ಕೊಂಡು ಈ ದಿನ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಿರ್ತೀರ, ವರಮಹಾಲಕ್ಷ್ಮಿ ಪಾದದ ಕೆಳಗೆ ಇಟ್ಟು, ತಾಯಿ ಈ ಒಂದು ಪರಿಹಾರವನ್ನು ನಾನು ನನ್ನ ಧನಾಭಿವೃದ್ಧಿಗಾಗಿ ಮಾಡ್ಕೊಳ್ತಾ ಇದ್ದೀನಿ, ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಯೂರಿಸ್ತಾಯಿ, ಹಣಕಾಸಿನ ಸಮಸ್ಯೆಗಳನ್ನು ತೊಲಗಿಸು ತಾಯಿ, ಧನಾಭಿವೃದ್ಧಿ ಮಾಡು, ಯಾವುದಾದ್ರೂ ಮೂಲದಿಂದ ಹಣಕಾಸನ್ನು ತರುವಂತೆ ಮಾಡು, ದುಡಿದಂಥ ಹಣ ಕೈಯಲ್ಲಿ ನಿಲ್ಲುವಂತೆ ಮಾಡು, ಸಾಲ ಬಾಧೆಗಳಿಂದ ಮುಕ್ತಿ ಕೊಡು. ಒಟ್ಟಾರೆ ನಿಮ್ಮ ಹಣಕಾಸಿನ ಏನಿರುತ್ತೆ ಅದನ್ನು ತಾಯಿಯ ಪಾದದ ಕೆಳಗಡೆ ಈ ಗಂಟನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ನಮಸ್ಕರಿಸ್ಕೊಂಡು ಸ್ವಲ್ಪ ಧೂಪ ದೀಪಗಳನ್ನು ಮಾಡಿಕೊಂಡು ಅನಂತರವಾಗಿ ರಾತ್ರಿ ಮಲಗೋದ್ರೊಳಗಾಗಿ ಗಂಟನ್ನು ತೆಗೆದು ಉಪ್ಪಿನ ಜಾಡಿಯಲ್ಲಿ ಇಟ್ಬಿಡಿ ಸ್ನೇಹಿತರೆ. ಇಷ್ಟೇ ಮಾಡಬೇಕಾಗಿರೋದು. ಇಷ್ಟು ಮಾಡಿದ ನಂತರ ನಿಮ್ಮ ಜೀವನದಲ್ಲಾಗುವ ಬದಲಾವಣೆಯನ್ನು ನೋಡಿ ಆಶ್ಚರ್ಯಚಕಿತರಾಗ್ತೀರ. ಅದೃಷ್ಟ ನಿಮ್ಮ ಬೆನ್ನಟ್ಟಿ ಬರುತ್ತೆ ಸ್ನೇಹಿತರೆ. ಎಲ್ಲ ರೀತಿಯ ಶುಭವೂ ಕೂಡ ಜೀವನದಲ್ಲಿ ಜರುಗ್ತಾ ಹೋಗುತ್ತೆ. ಪ್ರತಿದಿನ ನೀವು ಹಣಕಾಸನ್ನು ವೃದ್ಧಿಸ್ಕೊಳ್ತಾ ಹೋಗ್ತೀರಾ, ಆಭರಣಗಳನ್ನು ವೃದ್ಧಿಸ್ಕೊಳ್ತಾ ಹೋಗ್ತೀರಾ, ಕಷ್ಟಗಳಿಂದ ಹೊರಬರ್ತಾ ಹೋಗ್ತೀರಾ, ಮಾಡುವಂಥ ಎಲ್ಲ ಕಾರ್ಯಗಳು ಯಶಸ್ಸನ್ನು ಕಂಡುಕೊಳ್ತೀರಾ. ಹೊಸದಾಗಿ ಬಿಸ್ನೆಸ್ ಮಾಡಬೇಕು, ಯಾವುದೇ ಬಿಸ್ನೆಸ್ಸಿಗೆ ಕೈ ಇಟ್ಟರು ಕೂಡ ಅಲ್ಲಿ ಧನಾಭಿವೃದ್ಧಿ ಆಗುತ್ತೆ, ಧನಲಾಭವಾಗುತ್ತೆ. ವ್ಯಾಪಾರ ವಹಿವಾಟು ಮಾಡುವಂಥವ್ರು ಹೆಚ್ಚು ಲಾಭಾಂಶವನ್ನು, ಅನಿರೀಕ್ಷಿತ ಲಾಭಾಂಶವನ್ನು ನೋಡ್ತೀರಾ ಸ್ನೇಹಿತರೆ. ಹಣಕಾಸು, ಒಡವೆ, ವಸ್ತ್ರ, ಇಚ್ಛೆ ಪಟ್ಟಂತಹ ಎಲ್ಲ ಕಾರ್ಯಗಳು ನಡೀತಾ ಹೋಗುತ್ತೆ. ಒಟ್ಟಾರೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.